ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ. ಇಂದು ನಾವು BA 3ನೇ ಸೆಮಿಸ್ಟರ್ನ ಇತಿಹಾಸ ವಿಷಯದ ಪಠ್ಯ ಭಾಗವಾಗಿರುವ ರಜಿಯಾ ಬೇಗಮರ ಇತಿಹಾಸವನ್ನು ಕುರಿತು ಅಧ್ಯಯನ ಮಾಡಲಿದ್ದೇವೆ. ಹಿಂದಿನ ಒಂದು ಭಾಗದಲ್ಲಿ ನಾವು ಇಲ್ತಮಷರ ಜೀವನ ಮತ್ತು ಅವರ ಏಳಿಗೆ, ಅವರ ಸೈನಿಕ ಸಾಧನೆಯನ್ನು ಕುರಿತೇನಪ್ಪ ಅಂದರೆ ಅಧ್ಯಯನವನ್ನು ಮಾಡಿದ್ವಿ. ಈ ಒಂದು ಅವಧಿಯಲ್ಲಿ ನಾವು ರಜಿಯಾ ಬೇಗಮರ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಯಾವ ರೀತಿ ಅಧಿಕಾರಕ್ಕೆ ಬಂದರು, ಅವರ ಸಾಧನೆಗಳು, ಅವರ ಆಡಳಿತದ ಕ್ರಮಗಳು ಯಾವುವು, ಜೊತೆಗೆ ಅಲ್ತೂನಿಯನ ದಂಗೆ ಮತ್ತು ರಜಿಯಾ ಬೇಗಮಳ ಪತನಕ್ಕೆ ಕಾರಣಗಳೇನು, ಅವಳ ವಿರುದ್ಧ ಆಗಿರ್ತಕ್ಕಂಥ ದಂಗೆಗಳು ಯಾವ್ಯಾವು ಮತ್ತು ಇತಿಹಾಸದಲ್ಲಿ ರಜಿಯಾ ಬೇಗಮಳ ಸ್ಥಾನವನ್ನು ಕುರಿತೇನಪ್ಪ ಅಂದರೆ ನಾವು ಚರ್ಚೆಯನ್ನು ಮಾಡೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ರಜಿಯಾ ಬೇಗಮಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ರಜಿಯಾ ಬೇಗಂ ಯಾರು ಅಂತಂದರೆ ಸುಲ್ತಾನ್ ಆಗಿರ್ತಕ್ಕಂಥ ಇಲ್ತಮಷನ ಮಗಳು. ದೆಹಲಿಯ ಸುಲ್ತಾನ್ ಆಗಿರ್ತಕ್ಕಂಥ ಇಲ್ತಮಷನ ಮಗಳಾಗಿರ್ತಕ್ಕಂಥವಳು ರಜಿಯಾ ಬೇಗಮ್ಮು ಕ್ರಿಶಕ 1236ರಿಂದ ಕ್ರಿಶಕ 1240ರವರೆಗೇನಪ್ಪ ಅಂದರೆ 4 ವರ್ಷಗಳ ಕಾಲ ಏನಪ್ಪ ಅಂತಂದರೆ ಆಡಳಿತವನ್ನು ಮಾಡ್ತಾಳೆ. ಈ ರಜಿಯಾ ಬೇಗಮ್ಮು ಮಧ್ಯಕಾಲ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧರಾಗಿರ್ತಾಳೆ. ಯಾವ ಕಾರಣದಿಂದ ಅಂತಂದರೆ ಪ್ರಥಮ ಮತ್ತು ಕೊನೆಯ ಮುಸ್ಲಿಂ ಮಹಿಳಾ ಆಡಳಿತಗಾರ್ತಿ ಅಂತಕ್ಕಂಥದ್ರಲ್ಲಿ ಮಧ್ಯಕಾಲ ಭಾರತದ ಬದಿಯಲ್ಲಿ ಪ್ರಥಮ ಮತ್ತು ಕೊನೆಯ ಮುಸ್ಲಿಂ ಮಹಿಳಾ ಆಡಳಿತಗಾರ್ತಿ ಅಂತ ಹೇಳಿ ಪ್ರಸಿದ್ಧ ಪಡೆದವರು ಯಾರು ಅಂತಂದರೆ ರಜಿಯಾ ಬೇಗಮ್ಮು ವಿದ್ಯಾರ್ಥಿಗಳೇ. ಈ ರಜಿಯಾ ಬೇಗಮ್ಮು ತನ್ನ ತಂದೆಯ ಆಡಳಿತ ಕಾಲಾವಧಿಯಲ್ಲಿ ಬಹಳಷ್ಟು ಏನಪ್ಪ ಅಂದರೆ ಪ್ರಸಿದ್ಧಿನ ಪಡೆದಿರ್ತಾಳೆ. ಇಲ್ತಮಷನ ಅತಿ ನೆಚ್ಚಿನ ಏನಪ್ಪ ಅಂತಂದರೆ ಪುತ್ರಿಯಾಗಿರ್ತಕ್ಕಂತಹ ರಜಿಯಾ ಬೇಗಂ ಏನಪ್ಪ ಅಂತಂದರೆ ಬಹಳಷ್ಟು ಏನಪ್ಪ ಅಂದರೆ ಉತ್ತಮ ಕಾರ್ಯಗಳನ್ನು ಮಾಡಿರ್ತಾಳೆ. ಒಂದು ಸಲ ಇಲ್ತಮಷನ್ ಏನಪ್ಪ ಅಂದರೆ ಗ್ವಾಲಿಯರ್ ಕೋಟೆ ಮೇಲೆ ದಾಳಿಗೆ ಹೋಗುವ ಅಂಥ ಸಂದರ್ಭದಲ್ಲಿ ಆ ಒಂದು ದೆಹಲಿಯ ರಾಜಧಾನಿಯ ಆಡಳಿತವನ್ನು ರಜಿಯಾಳಿಗೆ ಏನಪ್ಪ ಅಂದರೆ ವಹಿಸಿಕೊಟ್ಟಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ರಜಿಯಾ ಗ್ವಾಲಿಯರ್ ಕೋಟೆ ಮೇಲೆ ಇಲ್ತಮಷ್ ದಾಳಿಗೆ ಹೋದಾಗ ದೆಹಲಿಯ ಒಂದು ರಾಜಧಾನಿ ಆಡಳಿತವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿರ್ತಾಳೆ. ಆವಾಗ ಇಲ್ತಮಷು ಆ ಒಂದು ಇವಳ ಆಡಳಿತವನ್ನು ಮೆಚ್ಚಿ ಬಹಳಷ್ಟು ಖುಷಿಯನ್ನು ಪಟ್ಟು ಸಂತೋಷಗೊಂಡು ಏನು ಮಾಡ್ತಾನಪ್ಪ ಅಂದರೆ ಇವಳ ಒಂದು ಚಾಣಾಕ್ಷತೆಯಿಂದ ಮನಗೊಂಡು ಇವಳನ್ನು ಮುಂದೇನಪ್ಪ ಅಂತಂದರೆ ಒಂದು ತನ್ನ ಉತ್ತರಾಧಿಕಾರಿಯಾಗಿ ಆಯ್ಕೆಯನ್ನು ಮಾಡಿದ್ದನ್ನು ನಾವು ನೋಡ್ತೀವಿ. ಯಾಕಂತಂದರೆ ಇವನ ಪುತ್ರರಲ್ಲಿ ಸಮರ್ಥನಾಗಿರ್ತಕ್ಕಂಥ ನಾಸಿರುದ್ದೀನ್ ಮೊಹಮ್ಮದ್ ಕ್ರಿಶಕ 1229ರಲ್ಲಿ ಬಂಗಾಳದಲ್ಲಿನಪ್ಪ ನಿಧನಗೊಂಡಿರ್ತಾನೆ. ಸಮರ್ಥನಾಗಿರ್ತಕ್ಕಂಥವು ಇದರ ಪುತ್ರರು ಅಸಮರ್ಥರೆಂದ ತಿಳಿದು ಏನು ಮಾಡ್ತಾನೆ, ತನ್ನ ಪುತ್ರಿಯಾಗಿರ್ತಕ್ಕಂಥ ರಜಿಯಾ ಬೇಗಮಳನ್ನು ತನ್ನ ನಂತರ ದೆಹಲಿಯ ಒಂದು ಸಿಂಹಾಸನಕ್ಕೆ ದೆಹಲಿಯ ಸುಲ್ತಾನದ ಪಟ್ಟಕ್ಕೇನಪ್ಪ ಅಂದರೆ ಉತ್ತರಾಧಿಕಾರಿಯಾಗಿ ಏನಪ್ಪ ಅಂತಂದರೆ ಯಾರು ನೇಮಕ ಮಾಡ್ತಾರೆ, ಇಲ್ತಮಷ್ ಏನಪ್ಪ ಅಂದರೆ ರಜಿಯಾ ಬೇಗಮಳನ್ನು ನೇಮಕ ಮಾಡಿದ್ದನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ರಜಿಯಾ ಬೇಗಂ ಯಾವ ರೀತಿ ಅಧಿಕಾರಕ್ಕೆ ಬರ್ತಾಳೆ ಅನ್ನೋದನ್ನ ಒಂದು ಬಹಳಷ್ಟು ಏನಪ್ಪ ಅಂದರೆ ರೋಚಕವಾಗಿರ್ತಕ್ಕಂಥ ಒಂದು ಇತಿಹಾಸದಲ್ಲಿ ಘಟನೆಗಳಿದೆ. ಯಾವ ರೀತಿ ಅಂತಂದರೆ ಕ್ರಿಶಕ 1236ರಲ್ಲಿ ಏನಪ್ಪ ಅಂದರೆ ಇಲ್ತಮಷನ ಮರಣ ಆಗ್ತಾನೆ. ಇಲ್ತಮಷು ಸತ್ತ ಯಾವಾಗ ಕ್ರಿಶಕ 1236ರಲ್ಲಿ. ಇಲ್ತಮಷ್ ಮರಣದಕ್ಕಿಂತ ಮುಂಚೆ ಏನು ಮಾಡಿದ್ದ, ರಜಿಯಾಳನ್ನ ಉತ್ತರಾಧಿಕಾರಿ ಅಂತ ಘೋಷಣೆನ ಮಾಡಿದ್ದ. ಆದರೆ ರಜಿಯಾಳು ಏನಪ್ಪಾ ಅಂತಾರೆ ಒಬ್ಬ ಮಹಿಳೆಯಾಗಿದ್ದು, ಸ್ತ್ರೀಯಾಗಿದ್ದು, ಇವಳು ಸುಲ್ತಾನ್ ಆಗೋದು, ಒಬ್ಬ ಮಹಿಳೆ ಅಥವಾ ಸ್ತ್ರೀ ದೆಹಲಿಯ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ಹಲವರಿಗೆ ಏನಪ್ಪಾ ಅಂತಂದರೆ ಬಹಳಷ್ಟು ದುಃಖದ ಸಂಗತಿಯಾಗಿತ್ತು. ಹಾಗಾಗಿ ಆಗಿನ ಒಂದು ಆಸ್ಥಾನದ ನೋಬಲರು, ಪ್ರಾಂತ್ಯದ ಗವರ್ನರು ಮತ್ತು ಅನೇಕ ಅಧಿಕಾರಿಗಳೆಲ್ಲರೂ ಏನು ಮಾಡ್ತಾರೆ, ಒಬ್ಬ ಮಹಿಳೆಯ ಕೆಳಗೆ ಕೆಲಸ ಮಾಡೋದನ್ನು ಅವರಿಗೆ ಒಂದು ರೀತಿ ಮುಜುಗರ ಉಂಟಾಗುತ್ತೆ ಅಥವಾ ಬೇರೆ ಬೇರೆ ಕಾರಣ ಇರ್ಬೋದು. ಆ ಕಾರಣದಿಂದ ತನ್ನ ಒಬ್ಬ ಮಹಿಳೆಯ ಕೈ ಕೆಳಗೆ ಕೆಲಸ ಮಾಡೋದನ್ನು ವಿರೋಧಿಸಿ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಈ ರಜಿಯಾ ಬೇಗಮಳ ಉತ್ತರಾಧಿಕಾರಿ ಆಗಿದ್ದನ್ನಪ್ಪ ಅಂತಂದರೆ ಇವರು ವಿರೋಧ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಅನೇಕರ ಒಂದು ವಿರೋಧಗಳ ನಡುವೆ ಏನಪ್ಪ ಅಂತಂದರೆ ಉತ್ತರಾಧಿಕಾರಿಯಾಗಿ ಇಲ್ತಮಷ್ ರಜಿಯಾ ನೇಮಕ ಮಾಡಿದ್ರೂ ಕೂಡ ಅನೇಕರೇನಪ್ಪ ಅಂದರೆ ವಿರೋಧಿಸ್ತಾರೆ. ಆಗ ಇಲ್ತಮಷನ ಮರಣದ ನಂತರ ಇನ್ನೊಬ್ಬ ಮಗನಾಗಿರ್ತಕ್ಕಂಥ ರುಕ್ಮುದ್ದೀನ್ ಫಿರೋಜ್ ಏನಪ್ಪ ಅಂತಂದರೆ ಆ ಅಮೀರರು ಸುಲ್ತಾನರು ಏನು ವಿರೋಧ ಮಾಡ್ತಿದ್ರಲ್ಲ ಅವರೆಲ್ಲ ಕೂತ್ಕೊಂಡು ಏನು ಮಾಡ್ತಾರೆ, ರುಕ್ಮುದ್ದೀನ್ ಫಿರೋಜ್ ಶಾ ಏನಪ್ಪ ಅಂತಂದರೆ ಸುಲ್ತಾನ ಅಂತೇಳಿ ಘೋಷಣೆ ಮಾಡ್ತಾರೆ. ಯಾರನ್ನ
ರುಕ್ನುದ್ದೀನ್ ಫಿರೋಜ್ನನ್ನ. ಯಾಕಂತಂದ್ರೆ ಆ ಆಸ್ಥಾನದ ನೋಬಲರಿಗೆ ಮತ್ತು ಅಮೀರರಿಗೆ, ದೆಹಲಿಯ ಸರ್ದಾರರಿಗೆ ಮಹಿಳೆಯ ಕೆಳಗಡೆ ಆಡಳಿತವನ್ನ ಮಾಡಿಕೊಳ್ಳಕ್ಕೆ ಇಷ್ಟ ಇರಲಿಲ್ಲ. ಅವರು ವಿರೋಧ ಮಾಡಿ ಯಾರಿಗೆ ತರ್ತಾರೆ ಪಟ್ಟಕ್ಕೆ? ರುಕ್ನುದ್ದೀನ್ ಫಿರೋಜ್ನಪ್ಪ ಅಂದ್ರೆ ದೆಹಲಿಯ ಸಿಂಹಾಸನಕ್ಕೆ ಪಟ್ಟಕ್ಕೆ ತರ್ತಾರೆ. ಆದರೆ ಈ ರುಕ್ನುದ್ದೀನ್ ಫಿರೋಜ್ ಏನಪ್ಪ ಅಂದರೆ ಬಹಳಷ್ಟು ದುರ್ಬಲವಾಗಿರತಕ್ಕಂಥ ವ್ಯಕ್ತಿಯಾಗಿದ್ದ. ಆಮೇಲೆ ಅನೇಕ ದುಶ್ಚಟಗಳಿಗೆ ಒಳಗಾಗಿದ್ದ. ಇವನೇನು ಮಾಡ್ತಾನೆ, ದೆಹಲಿಯ ತನ್ನ ರಾಜ್ಯದ ಆಡಳಿತವನ್ನು ನಿರ್ಲಕ್ಷಿಸಿ ವಿಲಾಸಿ ಜೀವನವನ್ನೇ ನಡೆಸ್ತಾ ಇರ್ತಾನೆ. ತನ್ನ ಈ ಆಡಳಿತ ನಿರ್ಲಕ್ಷ್ಯದ ಕಾರಣದಿಂದ ಆಡಳಿತದ ಸಂಪೂರ್ಣ ಒಂದೇನಪ್ಪ ಅಂದ್ರೆ ಅಧಿಕಾರವನ್ನ ಆ ಒಂದು ತಾಯಿಯಾಗಿರ್ತಕ್ಕಂತಹ ಶಾ ತುರ್ಕ್ ಎ ಜಹಾನ್, ಶಾ ತುರ್ಕ್ ಅಂತ ಹೇಳ್ಬೋದು ಅಥವಾ ತುರ್ಕ್ ಎ ಜಹಾನ್ ಅಂತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆಡಳಿತ ತನ್ನ ಕೈಗೆ ತೆಗೆದುಕೊಂಡು ದುರಾಡಳಿತ, ಕ್ರೂರ ಆಡಳಿತವನ್ನು ನೀಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಮ್ರಾಜ್ಯದ ಅನೇಕ ಭಾಗಗಳೇನಪ್ಪ ಅಂತಂದ್ರೆ ದಂಗೆ ಉಂಟಾಗ್ತವೆ. ಯಾಕಂದ್ರೆ ಇಲ್ತಮಶು ತನ್ನ ಸಮರ್ಥ ಆಡಳಿತದ ಕಾರಣದಿಂದ ರಾಜ್ಯದ ದಂಗೆಗಳನ್ನು ಸದೆಬಡಿದು ಶಾಂತಿಯುತವಾಗಿ ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ದ. ಆದ್ರೆ ಒಬ್ಬ ದುರ್ಬಲ ಸುಲ್ತಾನಾಗಿರ್ತಕ್ಕಂಥ ರುಕ್ನುದ್ದೀನ್ ಫಿರೋಜ್ನ ಆಡಳಿತ ಕಾಲಾವಧಿಯಲ್ಲಿ ಸಾಮ್ರಾಜ್ಯದ ಅನೇಕ ಭಾಗಗಳಿಂದ ದಂಗೆಗಳು ಉಂಟಾದಕ್ಕೆ ಪ್ರಾರಂಭ ಆಗ್ತವೆ. ಅದರಲ್ಲೂ ಪ್ರಮುಖವಾಗಿ ಬದೌನ್, ಲಾಹೋರ್, ಮುಲ್ತಾನ್ ಅಂತಕ್ಕಂಥ ಪ್ರದೇಶಗಳಲ್ಲಿ ಅನೇಕ ದಂಗೆಗಳನ್ನ ಪ್ರಾರಂಭ ಆಗ್ತವೆ. ಆ ದಂಗೆಗಳನ್ನ ದಮನ ಮಾಡೋದಕ್ಕೆ ಏನ್ ಮಾಡ್ತಾನೆ, ಈ ರುಕ್ನುದ್ದೀನ್ ಫಿರೋಜ್ ಹೊಡ್ತಾನೆ. ಎಲ್ಲಿಗೆ? ಬದೌನ್, ಲಾಹೋರ್, ಮುಲ್ತಾನ್ ಈ ರೀತಿ ದಂಗೆಗಳನ್ನ ಪ್ರದೇಶಗಳ ದಂಗೆಯನ್ನು ಹತ್ತಿಕ್ಕೋದಕ್ಕೆ ಆ ಪ್ರದೇಶಕ್ಕೆ ಹೋದಾಗ ಅವಾಗ ಏನ್ ಮಾಡ್ತಾರೆ, ಈ ರಜಿಯಾ ದೆಹಲಿ ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ಆಡಳಿತವನ್ನ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ದೆಹಲಿಯಲ್ಲಿ ಏನಪ್ಪಾ ಅಂತಂದ್ರೆ ರಜಿಯಾ ಬೇಗಂ ಏನಪ್ಪಾ ಅಂತಂದ್ರೆ ಆಡಳಿತವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡೇನಪ್ಪಾ ಅಂತಂದ್ರೆ ದೆಹಲಿಯ ಪ್ರಪ್ರಥಮ ಮತ್ತು ಕೊನೆಯ ಮುಸ್ಲಿಂ ಚಕ್ರವರ್ತಿನಿಯಾಗಿನಪ್ಪಾ ಅಂತಂದ್ರೆ ಅಧಿಕಾರವನ್ನ ಸ್ವೀಕರಿಸಿದ ವಿದ್ಯಾರ್ಥಿಗಳೇ. ಇಲ್ಲಿ ಮತ್ತೊಂದು ಕೆಲವೊಂದು ಅಂಶಗಳಿದೆ ವಿದ್ಯಾರ್ಥಿಗಳೇ. ನಾನು ರುಕ್ನುದ್ದೀನ್ ಫಿರೋಜ್ ಏನ್ ಮಾಡಿದ, ದಂಗೆನ ದಮನ ಮಾಡೋದಕ್ಕೇನಪ್ಪಾ ಅಂತಂದ್ರೆ ರಾಜ್ಯವನ್ನ ಬಿಟ್ಟು ದೆಹಲಿಯನ್ನ ಬಿಟ್ಟು ಹೋಗಿದ್ದ ಅಂತಕ್ಕಂಥ ವಿಷಯ ನೋಡಿದ್ವಿ. ಆ ಸಂದರ್ಭದಲ್ಲಿ ರಜಿಯಾ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಒಂದು ರೀತಿ ದುಃಖಕ್ಕೀಡಾದ ಮತ್ತು ದೌರ್ಜನ್ಯಕ್ಕೊಳಗಿರ್ತಕ್ಕಂಥ ಜನರು ಏನಪ್ಪಾ ಅಂದ್ರೆ ನ್ಯಾಯವನ್ನು ಬೆಳೆಯಲು ಬಳಸ್ತಕ್ಕಂತಹ ಒಂದು ಕೆಂಪು ವಸ್ತ್ರವನ್ನು ತಾನು ಧರಿಸಿ ಒಂದು ಶುಕ್ರವಾರದಿಂದ ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಏನಪ್ಪಾ ಅಂತಂದ್ರೆ ಕೆಂಪು ವಸ್ತ್ರವನ್ನು ಧರಿಸಿ ಸಾಮೂಹಿಕ ಶುಕ್ರವಾರದ ಪ್ರಾರ್ಥನೆ ಮಾಡಲು ಬಂದಿರತಕ್ಕಂಥ ದೆಹಲಿಯ ಜನತೆ ಮುಂದೆ ಏನಪ್ಪಾ ಅಂತಂದ್ರೆ ತಾನೇನ್ ಮಾಡ್ತಾರೆ, ಆ ಶಾ ತಾಯಿಯಾಗಿರ್ತಕ್ಕಂಥ ತುರ್ಕ್ ಎ ಜಹಾನ್ ಅಥವಾ ಶಾ ತುರ್ಕರ ಆಡಳಿತವನ್ನ ಕಿತ್ತು ಒಗೆಯಲು, ಅವರ ದುರಾಡಳಿತವನ್ನು ಕಿತ್ತು ಒಗೆಯಲು ತನಗೆ ಸಹಾಯ ಮಾಡಬೇಕು ಅಂತ ಏನಪ್ಪಾ ಅಂದ್ರೆ ದೆಹಲಿಯ ಜನತೆಗೆ ಏನಪ್ಪಾ ಅಂದ್ರೆ ಇವರು ಬೇಡ್ಕೊತಾರೆ. ಆಗ ಆ ಶಾ ಎ ತುರ್ಕ್ ದುರಾಡಳಿತ ಮತ್ತು ರುಕ್ನುದ್ದೀನ್ ಫಿರೋಜನ ಒಂದು ದುರಾಡಳಿತದಿಂದ ಬೇಸತ್ತಿರತಕ್ಕಂಥ ಜನರು ಅವರೇನ್ ಮಾಡ್ತಾರಪ್ಪ ಅಂತಂದ್ರೆ ಅವರ ಬೆಂಬಲದಿಂದ ಏನ್ ಮಾಡ್ತಾರೆ, ರಜಿಯಾ ಬೇಗಂ ಏನಪ್ಪಾ ಅಂದ್ರೆ ಅರಮನೆಗೆ ನುಗ್ಗಿ ಏನಪ್ಪಾ ಅಂದ್ರೆ ಶಾ ತುರ್ಕನ್ನು ಬಂಧಿಸ್ತಾರೆ. ಬಂಧಿಸಿ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಆ ದೆಹಲಿಯಲ್ಲಿ ಏನಪ್ಪಾ ಅಂತಂದ್ರೆ ಅರಮನೆಯಲ್ಲಿ ತಾನೇ ಸಿಂಹಾಸನವನ್ನು ಏನಪ್ಪಾ ಅಂದ್ರೆ ಸುಲ್ತಾನ್ ಅಂತ ಘೋಷಣೆ ಮಾಡ್ಕೋತಾರೆ. ಈ ರೀತಿಯಾಗಿ ರಜಿಯಾ ಬೇಗಂ ಏನ್ ಮಾಡ್ತಾರಪ್ಪ ಅಂತಂದ್ರೆ ದೆಹಲಿಯ ಸುಲ್ತಾನ್ ಆಗಿನಪ್ಪಾ ಅಂತಂದ್ರೆ ನೇಮಕವಾಗ್ತಾರೆ, ದೆಹಲಿಯ ಸಿಂಹಾಸನವನ್ನ ಗೆಲ್ತಾರೆ. ಇದು ಒಂದು ರೋಚಕ ಘಟನೆ ಅಂತ ನಾವು ಅನ್ಬೋದು ವಿದ್ಯಾರ್ಥಿಗಳೇ. ಈಗ ಸುಲ್ತಾನ್ ಆಗಿರ್ತಕ್ಕಂಥ ರಜಿಯಾ ಬೇಗಂ ಏನಪ್ಪಾ ಅಂದ್ರೆ ಯಾವ ರೀತಿಯ ಸೈನಿಕ ಸಾಧನೆಗಳನ್ನು ಮಾಡಲು, ಸುಲ್ತಾನ್ ಆಗಿ ಮಾಡಿರ್ತಕ್ಕಂಥ ಅವರ ಕೆಲಸಗಳು ಏನು ಅಂತಕ್ಕಂಥ ನಾವು ವಿದ್ಯಾರ್ಥಿಗಳು ನೋಡ್ಕೋಣ. ಈಗಾಗಲೇ ನಮಗೆ ಗೊತ್ತಿದೆ, ಕ್ರಿಸ್ತಕ 1236ರಿಂದ 40ರವರೆಗೆ ಏನಪ್ಪಾ ಅಂದ್ರೆ 4 ವರ್ಷಗಳ ಕಾಲ ಆಡಳಿತವನ್ನು ನೀಡುತ್ತಾರೆ ರಜಿಯಾ ಬೇಗಂ. ಇವಳು ಭಾರತದ ಪ್ರಪ್ರಥಮ ಮುಸ್ಲಿಂ ಚಕ್ರವರ್ತಿ ಮತ್ತು ಕೊನೆಯ ಮುಸ್ಲಿಂ ಚಕ್ರವರ್ತಿ ಅಂತ ನಾವು ಗೊತ್ತಿದೆ. ಒಂದು ಹಂತದಲ್ಲಿ ಇವಳ ಒಂದು ಸಾಧನೆಯನ್ನ ಇತಿಹಾಸಕಾರರು ಈ ರೀತಿ ವರ್ಣಿಸ್ತಾರೆ, ತೊಟ್ಟಿಲು ತೂಗುವ ಕೈ ಸಮಯ ಬಂದರೆ ದೇಶವನ್ನ ಆಳಿತು ಅಂತಕ್ಕಂಥ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಇವಳು ಏನ್ ಮಾಡ್ತಾಳೆ, ಒಂದು ಕಷ್ಟದ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ದೆಹಲಿಯ ಸಿಂಹಾಸನವನ್ನ ಅಲಂಕರಿಸಿ ತನ್ನ ಯೋಗ್ಯತೆ ಒಂದು ಸಾಮರ್ಥ್ಯದಿಂದಪ್ಪ ಅಂದ್ರೆ ಯಶಸ್ವಿಯಾಗಿ 4 ವರ್ಷಗಳ ಆಡಳಿತವನ್ನ ಮಾಡಿದಳು ಅಂತಕ್ಕಂಥ ವಿಷಯ ನಮ್ಗೆ ಗೊತ್ತಾಗುತ್ತೆ. ರಜಿಯಾ ಬೇಗಂನ ಸೈನಿಕ ಸಾಧನೆಯನ್ನು ನೋಡ್ತಾ ಹೋದಾಗ ಪ್ರಮುಖವಾಗಿ ಇವಳ ಒಂದು ಕಾಲಾವಧಿಯಲ್ಲಿ ಅನೇಕ ದಂಗೆಗಳೇನಪ್ಪಾ ಅಂದ್ರೆ ಆಗ್ತಾ ಇರ್ತವೆ. ರಜಿಯಾ ಬೇಗಂ ಸ್ತ್ರೀ ಆಗಿರೋ ಕಾರಣದಿಂದ ಅನೇಕ ಸರದಾರರು, ಅಮೀರರು ಇವರ ಆಡಳಿತದ ಒಂದು ವಿರೋಧಿಸಿ ದಂಗೆಗಳು ಉಂಟಾಗ್ತಾ ಇರ್ತವೆ. ಇವರ ಆಡಳಿತವನ್ನ ಅನೇಕರು ವಿರೋಧಿಸ್ತಾ ಇರ್ತಾರೆ. ಹಾಗಾಗಿ
ರಜಿಯಾ ಒಂದು ಆ ಕಾಲದಲ್ಲಿ, ರಜಿಯಾಳ ಆಡಳಿತ ಕಾಲದಲ್ಲಿ ಅನೇಕ ದಂಗೆಗಳು ಆಗಿದ್ದನ್ನು ನಾವು ಕಾಣ್ತೀವಿ. ಅದರಲ್ಲೂ ಪ್ರಮುಖವಾಗಿ ಬದೌನ್, ಮುಲ್ತಾನ್, ಲಾಹೋರ್ ಈ ಮೂವರು ಗವರ್ನರ್ ಏನಪ್ಪಾ ಅಂತಂದ್ರೆ ಜೊತೆಗೂಡ್ಕೊಂಡು ಏನಪ್ಪಾ ಅಂದ್ರೆ ರಜಿಯಾ ಬೇಗಂಳ ವಿರುದ್ಧ ಏನಪ್ಪಾ ಅಂತಂದ್ರೆ ಒಂದು ಹೋರಾಟವನ್ನ ಮಾಡ್ತಾರೆ. ಪ್ರಮುಖವಾಗಿ ನಾವಿಲ್ಲಿ ಹೋರಾಟವನ್ನು ನೋಡ್ತಾ ಇದ್ರು ಕೂಡ ಇಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಒಂದು ಈ ಬಣದ ವಿರೋಧಿಯ ನಾಯಕ ಯಾರಪ್ಪ ಅಂದ್ರೆ ಮೊಹಮ್ಮದ್ ಜುನೈದಿ ಅಂತಕ್ಕಂಥವನು. ಇವನ್ ಏನಾಗಿದ್ದಪ್ಪ ಅಂದ್ರೆ ರುಕ್ನುದ್ದೀನ್ ಫಿರೋಜ್ನ ಒಬ್ಬ ವಜೀರ್ನಾಗಿದ್ದ. ಅವನ ಒಂದು ನೇತೃತ್ವದಲ್ಲಿ ಈ ಬದೌನ್, ಮುಲ್ತಾನ್ ಮತ್ತು ಲಾಹೋರ್ ಗವರ್ನರ್ ಏನಪ್ಪ ಅಂದ್ರೆ ಒಂದು ಕೂಟವನ್ನ ರಚಿಸ್ಕೊಂಡೇನಪ್ಪ ಅಂದ್ರೆ ರಜಿಯಾ ಬೇಗಂ ವಿರುದ್ಧ ಏನಪ್ಪ ಅಂದ್ರೆ ಹೋರಾಟವನ್ನ ಪ್ರಾರಂಭಿಸಾಗುತ್ತೆ. ಯಾರ್ಯಾರು ಮೂರು ಗವರ್ನರ್ ನೆನಪಿಟ್ಕೊಳ್ಳಿ, ಬದೌನ್, ಮುಲ್ತಾನ್ ಮತ್ತು ಲಾಹೋರ್ನ ಒಂದು ಗವರ್ನರು ಕೂಡ್ಕೋತಾರೆ. ಅದಕ್ಕೆ ನಾಯಕತ್ವ ವಹಿಸಿದ್ರು ಯಾರು? ಮೊಹಮ್ಮದ್ ಜುನೈದಿ. ಇವನ್ ಯಾರಾಗಿದ್ದ? ರುಕ್ನುದ್ದೀನ್ ಫಿರೋಜ್ನ ಒಬ್ಬ ವಜೀರ್ನಾಗಿದ್ದ. ಸುಲ್ತಾನ್ ರಜಿಯಾ ಬೇಗಂ ಸುಲ್ತಾನ್ ಆಗಿದ್ಮೇಲೆ ಇವನನ್ನ ಕೆಲಸನ ತೆಗೆದುಹಾಕಿರ್ತಾಳೆ. ಇವನು ನಿರ್ಲಕ್ಷ್ಯಕ್ಕೊಳಗಾಗಿರ್ತಾನೆ. ಆ ಕಾರಣದಿಂದ ಇವನೇನಪ್ಪಾ ಅಂದ್ರೆ ಈ ಗವರ್ನರ್ ಜೊತೆಗೂಡಿ ರಜಿಯಾಳ ವಿರುದ್ಧ ಏನಪ್ಪಾ ಅಂದ್ರೆ ಒಂದು ಬಣವನ್ನು ರಚಿಸಿಕೊಂಡು ಹೋರಾಟವನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ರಜಿಯಾ ಬೇಗಂ ಬಹಳಷ್ಟು ಏನಪ್ಪಾ ಅಂತಂದ್ರೆ ಚಾಣಾಕ್ಷತೆಯಿಂದ ಒಂದು ಜಾಣ್ಮೆಯ ನಡೆಯನ್ನೇನಪ್ಪಾ ಅಂದ್ರೆ ಮುಂದುವರಿಸ್ಕೊತಾರೆ. ಜಾಣ್ಮೆಯಾಗಿ ಹೆಜ್ಜೆ ಇಡ್ತಾರೆ. ಯಾವ ರೀತಿ ಅಂತಂದ್ರೆ ಆ ಮೂರು ಗವರ್ನರ್ ಬದೌನ್, ಮುಲ್ತಾನ್, ಲಾಹೋರ್ ಈ ಮೂರು ಪ್ರಾಂತ್ಯಗಳ ಗವರ್ನರ್ ನಡುವೆ ಏನಪ್ಪಾ ಅಂದ್ರೆ ಅಂತಹ ಕಲಹವನ್ನ ಅಂದ್ರೆ ಅವರ ನಡುವೆ ಜಗಳವನ್ನ ತರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾಳೆ. ಜೊತೆಗೆ ಅಲ್ಲಿನ ಮೂರು ಪ್ರಾಂತ್ಯದ ಗವರ್ನರ್ ಸೇನಾಪತಿಗಳಿಗೆ ಹಣವನ್ನ ನೀಡ್ಬಿಟ್ಟು ಹಣದ ಆಸೆಯನ್ನು ಕೊಟ್ಟೇನಪ್ಪ ಅಂದ್ರೆ ತನ್ನ ಕಡೆಗೆ ಏನಪ್ಪಾ ಅಂತಂದ್ರೆ ಒಲಿಸ್ಕೊಂಡೇನಪ್ಪ ಅಂದ್ರೆ ತನ್ನ ಪರವಾಗಿ ಮಾಡಿಕೊಂಡು ಆ ಮೂರು ಬಣದವರನ್ನೇನಪ್ಪಾ ಅಂದ್ರೆ ಸೋಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾಳೆ. ಈ ರೀತಿಯಾಗಿ ರಜಿಯಾ ಬೇಗಂ ಏನ್ ಮಾಡ್ತಾಳಪ್ಪ ಅಂದ್ರೆ ತನ್ನ ವಿರೋಧಿ ಬಣವನ್ನೇನಪ್ಪಾ ಅಂದ್ರೆ ಸೋಲಿಸುವ ಒಂದು ಕೆಲಸವನ್ನ ಮಾಡ್ತಾಳೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ರಜಿಯಾ ಬೇಗಂ ಏನ್ ಮಾಡ್ತಾಳಪ್ಪ ಅಂದ್ರೆ ಆ ವಿರೋಧಿಗಳಿಗೆ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ದಮನ ಮಾಡಿ ಏನಪ್ಪಾ ಅಂತಂದ್ರೆ ತನ್ನ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾಳೆ. ಅದರ ಯಶಸ್ವಿ ಕೂಡ ರಜಿಯಾ ಬೇಗಂ ಆಗ್ತಾಳೆ. ಅನಂತರದಲ್ಲಿ ರಜಿಯಾ ಬೇಗಂಗಳ ಕಾಲದಲ್ಲಿ ಒಂದು ಸಲ ಮಂಗೋಲರು ಕೂಡ ಏನಪ್ಪಾ ದಾಳಿ ಮಾಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಈಗಾಗಲೇ ನಾವು ಇಲ್ತಮಿಷನ ಕಾಲಾವಧಿಯಲ್ಲಿ ಜಲಾಲುದ್ದೀನ್ ಮಂಗ್ಬರ್ನಿ ಏನಪ್ಪಾ ಅಂತಂದ್ರೆ ಸಹಾಯಕ್ಕಾಗಿ ಬಂದಿದ್ದನ್ನು ನೋಡಿದ್ವಿ. ಚಂಗೀಸ್ ಖಾನ್ನ ದಾಳಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಏನಪ್ಪಾ ಅಂದ್ರೆ ಜಲಾಲುದ್ದೀನ್ ಮಂಗ್ಬರ್ನಿ ಖ್ವಾರಿಜಾಮ್ನ ಚಕ್ರವರ್ತಿ ಆಶ್ರಯ ಕೇಳಿದ್ದ. ಅದನ್ನ ಇಲ್ತಮಿಷ್ ತಿರಸ್ಕಾರ ಮಾಡಿ ತನ್ನ ರಾಜ್ಯವನ್ನ ಮಂಗೋಲರ ದಾಳಿಯಿಂದ ರಕ್ಷಣೆ ಮಾಡ್ಕೊಂಡಿದ್ದ. ಅದೇ ರೀತಿಯಾಗಿ ಕ್ರಿಶಕ 1238ರಲ್ಲಿ ಖ್ವಾರಿಜಾಮ್ನ ಗವರ್ನರ್ ಆಗಿರ್ತಕ್ಕಂಥ ಮಲಿಕ್ ಹಸನ್ ಕರ್ಲು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಮಂಗೋಲರ ವಿರುದ್ಧ ಸೈನಿಕ ಸಹಾಯವನ್ನ ಕೇಳ್ತಾರೆ. ಆದ್ರೆ ಅವರ ದಾಳಿಯ ಭಯದಿಂದ ಮಂಗೋಲರ ದಾಳಿಯ ಒಂದು ಕ್ರೂರ ದಾಳಿಗೆ ತಿಳಿದಿರ್ತಕ್ಕಂತಹ ರಜಿಯಾ ಬೇಗಂ ಏನ್ ಮಾಡ್ತಾರೆ, ಆ ಮಲಿಕ್ ಹಸನ್ ಕರ್ಲುಗ್ನ ಒಂದು ಸೈನಿಕ ಸಹಾಯ ಕೇಳಿದನ್ನ ತಿರಸ್ಕಾರ ಮಾಡ್ತಾರೆ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ತನ್ನ ರಾಜ್ಯಗಳೇನಪ್ಪಾ ಅಂದ್ರೆ ರಚಿಸ್ಕೊಳ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ. ಇನ್ನೊಂದು ಸೈನಿಕ ಸಾಧನೆ ಅಂತಂದ್ರೆ ನೂರುದ್ದೀನ್ ತುರ್ಕ್ ನಾಯಕತ್ವದಲ್ಲಿ ಆಗಿರ್ತಕ್ಕಂಥ ದಂಗೆಯನ್ನು ದಮನ ಮಾಡಿದ್ದು. ರಜಿಯಾ ಆಳ್ವಿಕೆ ಪ್ರಾರಂಭಿಕ ಕಾಲದಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಈ ಕಿರಾಮಿಟ್ ಮತ್ತು ಮುಲಾಹಿದ್ ಅಂತಕ್ಕಂಥ ಎರಡು ಪಂಥಗಳಿರ್ತವೆ. ಆ ಪಂಥಗಳಿಗೆ ಸೇರಿರ್ತಕ್ಕಂಥ ಕೆಲವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ನೂರುದ್ದೀನ್ ತುರ್ಕ್ ಅಂತಕ್ಕಂಥ ನಾಯಕತ್ವದಲ್ಲಿ ಏನಪ್ಪಾ ಅಂತಂದ್ರೆ ಹೋರಾಟವನ್ನು ಪ್ರಾರಂಭಿಸಿ ಆ ರಜಿಯಾಳಿಗೆ ಏನಪ್ಪಾ ಅಂದ್ರೆ ಕಿರುಕುಳವನ್ನು ಕೊಡ್ತಕ್ಕಂಥದ್ದೇನಪ್ಪಾ ಅಂದ್ರೆ ಪ್ರಾರಂಭ ಮಾಡ್ತಾರೆ. ಆಗ ಆ ಒಂದು ದಂಗೆಯನ್ನೇನಪ್ಪಾ ಅಂದ್ರೆ ಯಶಸ್ವಿಯಾಗಿ ದಮನ ಮಾಡಿ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಶಾಂತಿಯನ್ನೇನಪ್ಪಾ ಅಂದ್ರೆ ರಜಿಯಾ ಬೇಗಂ ಏನಪ್ಪಾ ಅಂದ್ರೆ ಸ್ಥಾಪಿಸ್ತಾರೆ. ಈ ರೀತಿಯಾಗಿ ಬಹಳಷ್ಟು ಏನಪ್ಪಾ ಅಂತಂದ್ರೆ ತನ್ನ ಚಾಣಾಕ್ಷತೆ ಮತ್ತು ಧೈರ್ಯದ ನಡೆಯಿಂದ ತನ್ನ ರಾಜ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸ್ತಕ್ಕಂಥ ಕೆಲಸವನ್ನ ರಜಿಯಾ ಬೇಗಂ ಅನ್ನ ಮಾಡಿದರನ್ನು ನಾವು ಕಾಣಬಹುದು. ನಂತರ ಅನೇಕ ದಂಗೆಗಳನ್ನು ದಮನ ಮಾಡಿದ ನಂತರ ರಜಿಯಾ ಬೇಗಂ ಏನ್ ಮಾಡ್ತಾರೆ, ಆಡಳಿತದಲ್ಲಿ ಹೊಸ ಕ್ರಮವನ್ನು ಅನುಸರಿಸ್ತಾಳೆ. ಅದರಲ್ಲೂ ಮುಖ್ಯವಾಗಿ ಹೊಸದಾಗಿ ಏನಪ್ಪಾ ಅಂದ್ರೆ ಹುದ್ದೆಗಳಿಗೆ ನೇಮಕವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಯಾರ್ಯಾರಿಗೆ ನೇಮಕ ಮಾಡಿದ್ರು ಅಂತಂದ್ರೆ ವಜೀರನಾಗಿ ಖಾಜಾ ಮಹಜಬ್ ಉದ್ದೀನ್ ನೇಮಕ ಮಾಡ್ತಾರೆ. ವಜೀರನಾಗಿ ಖಾಜಾ ಮುಹಜಬ್ ಉದ್ದೀನ್ ನೇಮಕ ಮಾಡ್ತಾರೆ. ಜೊತೆಗೆ ದಂಡ ನಾಯಕನಾಗಿ ಏನಪ್ಪಾ ಅಂದ್ರೆ ಮಲಿಕ್ ಕುತುಬುದ್ದೀನ್ ಹಸನ್ ಗೋರಿ ನೇಮಕ ಮಾಡ್ತಾಳೆ. ಜೊತೆಗೆ ಅನೇಕ ಪ್ರಾಂತ್ಯಾಧಿಕಾರಿಗಳನ್ನು ಕೂಡ ಏನಪ್ಪಾ ಅಂದ್ರೆ ಒಂದು ಪ್ರದೇಶದ ಮತ್ತೊಂದು ಪ್ರದೇಶಗಳಿಗೆ ವರ್ಗ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹಾಗೆಯೇ ಉನ್ನತವಾಗಿರ್ತಕ್ಕಂಥ ಅಧಿಕಾರದ ಹುದ್ದೆಗಳಿಗೆ
ತುರ್ಕರಲ್ಲದವರನ್ನ ಉನ್ನತ ಅಧಿಕಾರದ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ನೇಮಕ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅಮೀರ್ ಎ ಆಕರ್ ಅಂತಕ್ಕಂಥ ಒಂದು ಪ್ರಮುಖವಾದ ಹುದ್ದೆಗೆ ತನ್ನ ಸಮೀಪದ ತನ್ನ ಆಪ್ತನಾಗಿರ್ತಕ್ಕಂಥ ಗುಲಾಮನಾಗಿರ್ತಕ್ಕಂಥ ಮಲಿಕ್ ಜಮಾಲುದ್ದೀನ್ ಯಾಕೂತ್ ಏನಪ್ಪಾ ಅಂದ್ರೆ ಅಮೀರ್ ಎ ಆಖರ್ ಅಂತಕ್ಕಂಥ ಹುದ್ದೆಗೆ ಏನಪ್ಪಾ ಅಂದ್ರೆ ನೇಮಕವನ್ನ ಮಾಡ್ತಾರೆ. ಹಾಗೆ ಒಂದು ಉನ್ನತ ಹುದ್ದೆಗಳಿಗೆ ತುರ್ಕರನ್ನು ನೇಮಕ ಮಾಡಿದ್ದು ನೋಡಿದ್ವಿ. ಜೊತೆಗೆ ಗವರ್ನರ್ ಹುದ್ದೆಗಳಿಗೂ ಕೂಡ ಏನಪ್ಪಾ ಅಂದ್ರೆ ಹೊಸದಾಗಿ ಏನಪ್ಪಾ ಅಂದ್ರೆ ನೇಮಕವನ್ನ ಮಾಡ್ತಾರೆ. ಈ ರೀತಿಯಾಗಿ ರಜಿಯಾ ಬೇಗಂ ತನ್ನ ಆಡಳಿತದಲ್ಲಿ ಹೊಸದಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸಿಕೊಂಡು ಶಾಂತಿಯುತವಾಗಿ ಆಡಳಿತವನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹೊಸ ನೇಮಕವನ್ನು ಮಾಡಿದ್ದು, ತುರ್ಕ್ ಅಲ್ಲದವರನ್ನ ನೇಮಕ ಮಾಡಿದ್ದು ಮತ್ತು ಅಧಿಕಾರಿಗಳನ್ನ ವರ್ಗವನ್ನ ಮಾಡತಕ್ಕಂತಹ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ನಂತರ ರಜಿಯಾ ಬೇಗಮು ಯಶಸ್ವಿಯಾಗಿ ಆಡಳಿತವನ್ನು ನೀಡ್ತಾ ಇದ್ರೂ ಕೂಡ ಧೈರ್ಯದಿಂದ ತನ್ನ ಸ್ವಸಾಮರ್ಥ್ಯದಿಂದ ಚೆನ್ನಾಗಿ ಆಡಳಿತ ಕೊಡ್ತಕ್ಕಂಥ ರೀತಿಯಲ್ಲೂ ಸಂದರ್ಭದಲ್ಲೂ ಕೂಡ ಅವಳೇನಪ್ಪಾ ಅಂದ್ರೆ ಅಷ್ಟೇ ಬೇಗನೆ ಕೇವಲ 4 ವರ್ಷದ ಆಡಳಿತ ಕಾಲಾವಧಿಯಲ್ಲಿ ಅಂತ್ಯವನ್ನು ಕಾಣ್ತಾಳೆ. ಅವಳು ಅಂತ್ಯ ಆಗೋದಕ್ಕೆ ಅವಳ ಆಡಳಿತ ಮತ್ತು ಅವಳ ಪತನಕ್ಕೆ ಪ್ರಮುಖವಾಗಿ ಕಾರಣಗಳು 3. ಆ 3 ಕಾರಣಗಳು ಯಾವುದಂತಂದ್ರೆ, ಮೊದಲನೇ ಕಾರಣ ರಜಿಯಾ ಬೇಗಂ ಒಬ್ಬಳು ಸ್ತ್ರೀ ಆಗಿರೋದು. ಯಾಕಂದ್ರೆ ಒಬ್ಬ ಮಹಿಳಾ ಸುಲ್ತಾನ್ನ ಕೆಳಗಡೆ ಕೆಲಸವನ್ನು ನಿರ್ವಹಿಸಲು ಅದನ್ನ ಏನಪ್ಪಾ ಅಂದ್ರೆ ದೆಹಲಿಯ ಸರ್ದಾರರು, ಅಮೀರರು, ಕೆಲವೊಂದು ಪ್ರಾಂತ್ಯಾಧಿಕಾರಿಗಳಿಗೆ ಏನಪ್ಪಾ ಅಂದ್ರೆ ಮನಸ್ಸಿರಲಿಲ್ಲ. ಹಾಗಾಗಿ ಆ ಒಂದು ಸ್ತ್ರೀಯ ಆಡಳಿತವನ್ನ ಸಾಮಾನ್ಯವಾಗಿ ವಿರೋಧವನ್ನ ಮಾಡ್ತಾ ಇದ್ರು. ಈ ಒಂದು ರಜಿಯಾ ಬೇಗಂ ಒಬ್ಬ ಸ್ತ್ರೀ ಆಗಿರೋ ಕಾರಣದಿಂದ ಅವಳ ಒಂದು ಪತನ ಬಹಳ ಬೇಗ ಆಗುತ್ತೆ. ಒಂದು ವೇಳೆ ರಜಿಯಾ ಬೇಗಂ ಪುರುಷನಾಗಿದ್ರೆ ದೆಹಲಿಯ ಸುಲ್ತಾನರಲ್ಲಿಯೇ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸುಲ್ತಾನಾಗಿದ್ದು ಯಶಸ್ವಿಯಾಗಿ ಸುಮಾರು ವರ್ಷಗಳ ಕಾಲ ಆಡಳಿತವನ್ನ ನೀಡಬಹುದಿತ್ತು. ಆದ್ರೆ ಅವಳು ಸ್ತ್ರೀ ಆಗಿರೋ ಕಾರಣದಿಂದ ಏನಾಗುತ್ತೆ, ಅವಳ ಆಡಳಿತವನ್ನು ಕೊನೆಗೊಳಿಸಲಿಕ್ಕೆ ಹಲವು ಅಧಿಕಾರಿಗಳು, ಅಮೀರರು ಕಾತರದಿಂದ ಕಾಯ್ತಾ ಇದ್ರು ಅಂತಕ್ಕಂಥದ್ದು ನಾವು ನೋಡ್ಬೋದು. ಎರಡನೇದಾಗಿ ರಜಿಯಾ ಬೇಗಂನ ನಿರಂಕುಶಾಧಿಪತ್ಯ. ರಜಿಯಾ ಬೇಗಂ ನೇಮಕವಾಗಿದ್ದ ನಂತರ ಅವಳು ಏನ್ ಮಾಡ್ತಾಳೆ, ಎಲ್ಲಾ ಅಧಿಕಾರವನ್ನ ತನ್ನ ಕೈಗೆ ತೆಗೆದುಕೊಂಡು ಏನ್ ಮಾಡ್ತಾಳೆ, ನಿರಂಕುಶಾಧಿತ್ವದಿಂದ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಹೊಸ ನೇಮಕ ಮಾಡಿದ್ದು, ಜೊತೆಗೆ ಉನ್ನತವಾದ ಹುದ್ದೆಗಳಿಗೆ ತುರ್ಕ್ ಅಲ್ಲದವರನ್ನು ನೇಮಕ ಮಾಡ್ತಕ್ಕಂತಹದ್ದು ಮತ್ತು ನಿರಂತರವಾಗಿ ಪ್ರಾಂತ್ಯಾಧಿಕಾರ ವರ್ಗ ಮಾಡ್ತಕ್ಕಂಥದ್ದು. ಈ ಒಂದು ನಿರಂಕುಶಾಧಿಕಾರದ ಕೆಲಸಗಳು ಹಲವು ಅಮೀರರು, ಸರ್ದಾರರು, ಅಧಿಕಾರಿಗಳ ಒಂದು ಕೆಂಗಣಿಗೆ ಗುರಾಗುತ್ತೆ. ಹಾಗಾಗಿ ರಜಿಯಾ ಬೇಗಂಳ ನಿರಂಕುಶಾಧಿಪತ್ಯವೂ ಕೂಡ ಏನಪ್ಪಾ ಅಂತಂದ್ರೆ ಒಂದು ರಜಿಯಾ ಬೇಗಂಳ ಒಂದು ಅವನತಿಗೆ ಪ್ರಮುಖ ಕಾರಣ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಹಾಗೆ ಮೂರನೇದೇನಪ್ಪಾ ಅಂದ್ರೆ ಅಮೀರ್ ಐ ಅಕೂರ್ ಅಂತಕ್ಕಂಥ ಹುದ್ದೆಗೆ ನೇಮಕ ಆಗಿರ್ತಕ್ಕಂಥ ಜಲಾಲುದ್ದೀನ್ ಯಾಕೂತನಿಗೆ ತೋರಿದ ಪ್ರೀತಿ. ಈ ಜಲಾಲುದ್ದೀನ್ ಯಾಕೂತ್ ಯಾವ ದೇಶ ಅಂದ್ರೆ ಅಬಿಸಿನಿಯಾದ ಒಬ್ಬ ಗುಲಾಮನಾಗಿದ್ದ. ಈ ಗುಲಾಮನಿಗೆ ಬಹಳಷ್ಟು ಪ್ರೀತಿಯನ್ನು ತೋರಿರ್ತಕ್ಕಂಥ ಒಂದು ರಜಿಯಾ ಬೇಗಂ ಅವನಿಗೆ ಒಂದು ಉನ್ನತವಾದ ಹುದ್ದೆ ಅಮೀರ್ ಎ ಅಕೂರ್ ಅಂತಕ್ಕಂಥ ಒಂದು ಹುದ್ದೆಯನ್ನು ಕೂಡ ಕೊಡ್ತಾಳೆ. ಈ ರೀತಿಯಾಗಿ ಜಲಾಲುದ್ದೀನ್ ಯಾಕೂತನಿಗೆ ತೋರಿರ್ತಕ್ಕಂಥ ಪ್ರೀತಿ ಮತ್ತು ಅವನಿಗೆ ಕೊಡ್ತಕ್ಕಂಥ ಒಂದು ಪ್ರಾಶಸ್ತ್ಯ ಹಲವರಿಗೇನಪ್ಪಾ ಅಂತಂದ್ರೆ ಕೆಂಗಣಿಗೆ ಗುರಿಯಾಗುತ್ತೆ. ಈ ಒಂದು 3 ಕಾರಣಗಳಿಂದ ರಜಿಯಾ ಬೇಗಂ ಅಂದ್ರೆ ಪತನಕ್ಕೆ ಕಾರಣ ಆಗುತ್ತೆ. ಈ 3 ಕಾರಣಗಳಿಂದ ದೆಹಲಿಯಲ್ಲಿರ್ತಕ್ಕಂಥ ಅಮೀರರು, ಅಧಿಕಾರಿಗಳು ಮತ್ತು ಪ್ರಾಂತ್ಯಾಧಿಕಾರಿಗಳು ಏನ್ ಮಾಡ್ತಾರೆ, ರಜಿಯಾ ಬೇಗಂಳನ್ನ ಆದಷ್ಟು ಬೇಗನೆ ಪತನವನ್ನ ಮಾಡಬೇಕು, ಅವಳ ಒಂದು ಆಡಳಿತವನ್ನ ಕೊನೆಗೊಳಿಸಬೇಕು, ಸಿಂಹಾಸನದ ಕೆಳಗಿಳಿಸ್ಬೇಕಂತ ಹೇಳಿ ಸಂಚಲನ ಮಾಡ್ತಕ್ಕಂಥ ಕೆಲಸವನ್ನ ಬಹಳಷ್ಟು ಜನ ಮಾಡ್ತಾರೆ. ನೆನಪಲ್ಲಿ ವಿದ್ಯಾರ್ಥಿಗಳೇ, ರಜಿಯಾ ಬೇಗಂಳ ಪತನಕ್ಕೆ ಕಾರಣ ಇರತಕ್ಕಂಥ ಪ್ರಮುಖ 3 ಅಂಶಗಳು: ಅವಳೊಬ್ಬ ಮಹಿಳೆಯಾಗಿದ್ದು, 2ನೇದು ಅವಳ ನಿರಂಕುಶಾಧಿಪತ್ಯ ಆಡಳಿತ, 3ನೇದು ಅಬಿಸಿನಿಯಾದ ಗುಲಾಮನಾಗಿರ್ತಕ್ಕಂಥ ಜಲಾಲುದ್ದೀನ್ ಯಾಕೂತನಿಗೆ ತೋರಿರ್ತಕ್ಕಂಥ ಒಂದು ಪ್ರೀತಿ. ಹಾಗಾಗಿ ಇವಳ ಆಡಳಿತವನ್ನು ಕೊನೆಗೊಳಿಸಲು ಸಾಮ್ರಾಜ್ಯದಲ್ಲಿ ಸಂಚುಗಳು ಆಗೋದಕ್ಕೆ ಪ್ರಾರಂಭ ಆಗುತ್ತವೆ. ಈಗ ನಾವು ಅವುಗಳ ಕುರಿತು ಅಧ್ಯಯನ ಮಾಡೋಣ. ರಜಿಯಾ ಬೇಗಂ ವಿರುದ್ಧ ಮಾಡಿರ್ತಕ್ಕಂಥ ದಂಗೆಗಳು ಮತ್ತು ಅವಳು ಯಾವ ರೀತಿ ಪತನವನ್ನ ಕಾಣ್ತಾಳೆ ಅಂತಕ್ಕಂಥದ್ದನ್ನ. ವಿದ್ಯಾರ್ಥಿಗಳೇ, ರಜಿಯಾ ಬೇಗಂಳ ವಿರುದ್ಧ ಸಂಚನ್ನು ಮಾಡ್ತಕ್ಕಂಥವ್ರು ಪ್ರಮುಖವಾಗಿ ಯಾರಿರ್ತಾರೆ ಅಂತಂದ್ರೆ, ಒಂದು ಅವರ ವಿರುದ್ಧ ದೆಹಲಿಯಲ್ಲಿರ್ತಕ್ಕಂತಹ ಒಂದು ಅಧಿಕಾರರು, ನೋಬಲ್ ವರ್ಗದವರು ಮತ್ತು ಸರ್ದಾರರು ಏನ್ ಸಂಚು ಮಾಡ್ತಾರಪ್ಪ ಅಂತಂದ್ರೆ,
ರಜಿಯಾ ಬೇಗಮು ಯಶಸ್ವಿಯಾಗಿ ಒಬ್ಬ ಪ್ರಸಿದ್ಧಿ ಸುಲ್ತಾನರಾಗಿದ್ರು. ದೆಹಲಿಯ ಜನತೆಯು ಕೂಡ ಅವಳ ಬೆಂಬಲಕ್ಕಿದ್ರು ಮತ್ತು ಅವಳ ಸೈನ್ಯವೂ ಕೂಡ ಅವಳ ಬೆಂಬಲಕ್ಕಿತ್ತು. ಎಲ್ಲಿವರೆಗೆ ರಜಿಯಾ ಬೇಗಮು ದೆಹಲಿಯಲ್ಲಿ ಇರ್ತಾಳೋ ಅಲ್ಲಿಯವರೆಗೆ ಏನಪ್ಪಾ ಅಂದರೆ ಅವಳನ್ನು ಯಾರೂ ಕೂಡ ಅವರ ವಿರುದ್ಧ ಹೋರಾಟ ಮಾಡುವಾಗಿರಲಿಲ್ಲ. ಹಾಗಾಗಿ ರಜಿಯಾ ಬೇಗಂ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅವಳು ದೆಹಲಿಯಿಂದ ಹೊರಗಡೆ ಹೋದಾಗ ಮಾತ್ರ ಅವಳ ವಿರುದ್ಧ ಹೋರಾಟ ಮಾಡಿ ಅವಳನ್ನು ನಾವು ಸೋಲಿಸಬಹುದು, ಅವಳನ್ನು ಸಿಂಹಾಸನ ಕೆಳಗಿಳಿಸಬಹುದು ಅಂತಕ್ಕಂಥ ವಿಚಾರ ಅವಳ ವಿರೋಧಿಗಳಿಗೆ ಗೊತ್ತಿರುತ್ತೆ. ಆ ಕಾರಣದಿಂದ ಅವರೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಒಂದು ಸಂಚಲನ ಮಾಡ್ತಾರೆ. ಹೇಗಾದರೂ ಮಾಡಿ ರಜಿಯಾ ಬೇಗಮ್ಮಳು ಇಲ್ಲಿಂದ ದೆಹಲಿಯಿಂದ ಹೊರಗಡೆ ಹೋಗಬೇಕು. ದೆಹಲಿಯ ಜನತೆ ಮತ್ತು ಸೈನ್ಯ ಅವಳ ಬೆಂಬಲಕ್ಕಿದೆ. ಹಾಗಾಗಿ ಅವಳು ದೆಹಲಿಯಿಂದ ಹೊರಗಡೆ ಬರತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಅವರು ಸಂಚಲನ ಮಾಡ್ತಾರೆ, ಒಂದು ಯೋಜನೆಯನ್ನು ಹಾಕ್ತಾರೆ. ಏನನ್ನು ಯೋಜನೆ ಹಾಕ್ತಾರಪ್ಪ ಅಂತಂದ್ರೆ ದಂಗೆಯನ್ನು ಇರತಕ್ಕಂಥದ್ದು, ಸಾಮ್ರಾಜ್ಯದ ಕೆಲವೊಂದು ದೂರ ಪ್ರದೇಶಗಳಲ್ಲಿ ದಂಗೆಯನ್ನು ಇರತಕ್ಕಂಥದ್ದು. ಮೊದಲಿಗೆ ಏನಪ್ಪಾ ಅಂತಂದ್ರೆ ಕ್ರಿಶಕ 1240ರಲ್ಲಿ ಕಬೀರ್ ಖಾನ್ ಏನಪ್ಪಾ ಅಂದ್ರೆ ದಂಗೆಯನ್ನ ಯಾವಾಗ ಕ್ರಿಶಕ 1240ರಲ್ಲಿ ಕಬೀರ್ ಖಾನ್ ದಂಗೆ ಆಗ್ತಾನೆ. ಎಲ್ಲಿ ದಂಗೆ ಆಗ್ತಾನೆ ವಿದ್ಯಾರ್ಥಿಗಳೇ? ಲಾಹೋರ್ನಲ್ಲಿ ಏನಪ್ಪಾ ಅಂತಂದ್ರೆ ಆ ಪ್ರಾಂತ್ಯಾಧಿಕಾರಿ ಇರ್ತಕ್ಕಂಥ ಕಬೀರ್ ಖಾನ್ ಏನಪ್ಪಾ ಅಂದ್ರೆ ದಂಗೆ ಆಗ್ತಾನೆ. ಆವಾಗ ರಜಿಯಾ ಬೇಗಂ ಹೇಳ್ತಾಳೆ ಅವನ ದಂಗೆಯನ್ನ ದಮನ ಮಾಡಲಪ್ಪ ಅಂದ್ರೆ ಒಂದು ಬೃಹತ್ ಆಗಿರ್ತಕ್ಕಂಥ ಸೈನ್ಯ ತೆಗೆದುಕೊಂಡೋಗಿ ಅವನೇನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ದಮನ ಮಾಡಿ ಅವನನ್ನ ಲಾಹೋರ್ ಪ್ರಾಂತ್ಯಾಧಿಕಾರಿ ಗವರ್ನರ್ ಹುದ್ದೆಯಿಂದ ಕಿತ್ತು ಹೋಗಿದ್ದನಪ್ಪ ಅಂತಂದ್ರೆ ಮುಲ್ತಾನ್ಗೆ ಗಡೀಪಾರಣ ಮಾಡ್ತಾಳೆ. ಈ ರೀತಿಯಾಗಿ ಲಾಹೋರ್ನಲ್ಲಿ ಕಬೀರ್ ಖಾನ್ ದಂಗೆ ಮಾಡಿ ಅವನನ್ನ ಏನಪ್ಪಾ ಅಂದ್ರೆ ಮುಲ್ತಾನ್ಗೆ ಗಡೀಪಾರವನ್ನ ಮಾಡಿದ್ರು. ಅದರಲ್ಲಿ ಯಶಸ್ವಿ ಆದ್ರು. ಆವಾಗ ದೆಹಲಿಗೆ ತನ್ನ ರಾಜಧಾನಿ ದೆಹಲಿಗೆ ತಲುಪ್ತಾಳೆ. ಆದರೆ ಅವರು ತಲುಪಿದ ಒಂದು ಕೆಲವೇ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಭತಿಂಡಾ ಪ್ರಾಂತ್ಯದ ಏನಪ್ಪಾ ಅಂದ್ರೆ ಮಲುಕ್ ಅಲ್ತೂನಿಯಾ ದಂಗೆ ಆಗ್ತಾನೆ. ಇವೆಲ್ಲವೂ ಕೂಡ ರಜಿಯಾಳನ್ನ ಪತನ ಮಾಡಲು ನಡೀತಕ್ಕಂತಹ ಸಂಚುಗಳು ಮತ್ತು ದಂಗೆಗಳು. ಯಾವ ಕಬೀರ್ ಖಾನ್ ದಂಗೆ ದಮನ ಮಾಡಿದ ತಕ್ಷಣವೇ ಕೇವಲ 10 ದಿನಗಳ ಅಂತರದಲ್ಲಿ ಏನಪ್ಪಾ ಅಂದ್ರೆ ಭತಿಂಡಾ ಪ್ರಾಂತ್ಯದ ಏನಪ್ಪಾ ಅಂತಂದ್ರೆ ಮಲಿಕ್ ಅಲ್ತೂನಿಯಾ ಏನಪ್ಪಾ ಅಂತಂದ್ರೆ ದಂಗೆಯನ್ನ ಹೇಳ್ತಾರೆ. ಆವಾಗ ಪುನಃ ಏನಪ್ಪಾ ಅಂದ್ರೆ ಬೃಹತ್ ಆಗಿರ್ತಕ್ಕಂಥ ಸೈನ್ಯವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ರಜಿಯಾ ಬೇಗಂ ಏನಂತಾರಪ್ಪ ಅಂತಂದ್ರೆ ಅವನನ್ನ ಸೋಲಿಸ್ತಾಳೆ. ಯಾರನ್ನ? ಭತಿಂಡಾದ ಅಲ್ತೂನಿಯಾ ಏನಪ್ಪಾ ಅಂತಂದ್ರೆ ಸೋಲಿಸ್ತಾಳೆ. ಆ ಭತಿಂಡಾವನ್ನು ಮುತ್ಕೊಂಡು ಅಲ್ಲೇನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಆ ಅಲ್ತೂನಿಯನ್ನ ಸೋಲಿಸಿನಪ್ಪ ಅಂತಂದ್ರೆ ಪುನಃ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲೇನಪ್ಪ ಅಂದ್ರೆ ಇದು ಮಾಡೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಭತಿಂಡಾದಲ್ಲಿ ಏನಪ್ಪಾ ಅಂತಂದ್ರೆ ಮಲಿಕ್ ಅಲ್ತೂನಿಯಾದ ಪ್ರಭಾವ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ತೂನಿಯಾದ ಪರವಾಗಿರ್ತಕ್ಕಂತಹ ಈ ರಜಿಯಾ ಬೇಗಂಳ ಒಂದು ಸೈನ್ಯದ ಅಧಿಕಾರಿಗಳು ಮತ್ತು ನೋಬಲ್ ವರ್ಗದವರೇನಪ್ಪಾ ಅಂತಂದ್ರೆ ಆ ಒಂದು ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ದಂಗೆಯದ್ದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವನ ಪ್ರೀತಿಯ ಪಾತ್ರ ಆಗಿರ್ತಕ್ಕಂಥ ಜಮಾಲುದ್ದೀನ್ ಯಾಕೂತನ್ನ ಕೊಲೆ ಮಾಡಿಬಿಟ್ಟು ರಜಿಯಾ ಬೇಗಂಗಳನ್ನ ಸೆರೆ ಹಿಡಿತಾರೆ. ನೆನಪಿರಲಿ ವಿದ್ಯಾರ್ಥಿಗಳೇ, ಮೊದಲಾಗಿದ್ದು ಸಂಚಿನ ಮೊದಲ ಭಾಗ ಲಾಹೋರ್ನಲ್ಲಿ ಕಬೀರ್ ಖಾನ್ನ ದಂಗೆ. ಆ ದಂಗೆಯನ್ನ ರಜಿಯಾ ಬೇಗಂ ಏನ್ ಮಾಡ್ತಾರೆ? ಯಶಸ್ವಿಯಾಗಿ ದಮನ ಮಾಡ್ತಾರೆ. ಎರಡನೇ ದಂಗೆ ಭತಿಂಡಾದಲ್ಲಿ ಯಾರ ದಂಗೆ? ಮಲಿಕ್ ಅಲ್ತೂನಿಯಾದ ದಂಗೆ. ಈ ಅಲ್ತೂನಿಯಾ ದಂಗೆ ದಮನ ಮಾಡೋದಕ್ಕೆ ಏನ್ ಮಾಡಿದ್ರು? ರಜಿಯಾ ಬೇಗಂ ಬೃಹತ್ತಾದ ಸೈನ್ಯವನ್ನು ತೆಗೆದುಕೊಂಡು ಹೋದ್ಲು. ಹೋಗಿ ಅಲ್ಲಿ ದಮನವನ್ನ ಮಾಡೋದ್ರಲ್ಲಿ ಬಹುತೇಕ ಯಶಸ್ವಿ ಆಗ್ತಿದ್ಳು. ಆದ್ರೆ ಆ ರಾಣಿಯ ವಿರೋಧಿ ಗುಂಪಾಗಿರ್ತಕ್ಕಂಥ ಮಲಿಕ್ ಅಲ್ತೂನಿಯಾ ಪರವಾಗಿರ್ತಕ್ಕಂತಹ ನೋಬಲ್ ವರ್ಗದವರು ಕೆಲವೊಂದು ಸೈನಿಕರು ಮಾಡ್ತಾರೆ, ದಂಗೆ ಹೇಳ್ತಾರೆ. ಆಗ ಆ ಪ್ರಭಾವಿ ಒಬ್ಬ ಸೈನಿಕನಾಗಿರ್ತಕ್ಕಂಥ ಮತ್ತು ರಜಿಯಾ ಬೇಗಂಗಳ ಪ್ರೀತಿ ಪಾತ್ರ ಆಗಿರ್ತಕ್ಕಂಥ ಜಮಾಲುದ್ದೀನ್ ಯಾಕೂತನಪ್ಪ ಅಂದ್ರೆ ಕೊಂದುಬಿಟ್ಟು ರಜಿಯಾ ಬೇಗಂ ಏನಪ್ಪ ಅಂದ್ರೆ ಸೆರೆ ಹಿಡಿತಾರೆ. ಅವಾಗ ಅಲ್ತೂನಿಯಾ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವಳನ್ನಪ್ಪ ಅಂದ್ರೆ ಸಂಪೂರ್ಣ ವಶಪಡಿಸ್ಕೊಂಡು ಅಲ್ತೂನಿಯಾ ವಶಕ್ಕೊಪ್ಪಿಸಿ ಏನ್ ಮಾಡ್ತಾರೆ? ಆ ದಂಗೆ ಇರ್ತಕ್ಕಂಥ ನೋಬಲ್ ವರ್ಗದವರು ಅಲ್ತೂನಿಯಾಗೆ ಏನಪ್ಪ ಅಂದ್ರೆ ರಜಿಯಾ ಬೇಗಂ ಒಪ್ಪಿಸಿದ್ರು. ನಂತರ ಏನ್ ಮಾಡ್ತಾರೆ? ನೋಬಲ್ ವರ್ಗದವರು ಬಹರಾಮ್ ಶಾನ ಏನ್ ಮಾಡ್ತಾರಪ್ಪ ಅಂತಂದ್ರೆ ದೆಹಲಿಯ ಸುಲ್ತಾನಾಗಿ ಘೋಷಣೆ ಮಾಡ್ತಾರೆ. ಈ ಬಹರಾಮ್ ಶಾ ಬೇರೆ ಯಾರೂ ಅಲ್ಲ, ಇಲ್ತಮಸ್ನ ಒಂದು ಮೂರನೇ ಮಗ. ಮೊದಲನೇ ಮಗ ನಾಸಿರುದ್ದೀನ್ ಮೊಹಮ್ಮದ್, ಎರಡನೇದು ರುಕ್ನುದ್ದೀನ್ ಫಿರೋಜ್, ಮೂರನೇದವನು ಬಹರಾಮ್ ಶಾ. ಈ ರೀತಿಯಾಗಿ ಆ ಪಿತೂರಿಗಾರರು ಮತ್ತು ದಂಗೆ ಇರ್ತಕ್ಕಂಥ ನೋಬಲ್ ವರ್ಗದವರು ಏನ್ ಮಾಡ್ತಾರೆ? ರಜಿಯಾ ಬೇಗಂಗಳನ್ನ ಸೆರೆ ಹಿಡಿದು ಅಲ್ತೂನಿಯನ್ ವಶಕ್ಕೊಪ್ಪಿಸಿ ಈ ಬಹರಾಮ್ ಶಾನನ್ನ ದೆಹಲಿಯ ಸುಲ್ತಾನ್ ಅಂತೇಳಿ ಘೋಷಣೆಯನ್ನ ಮಾಡ್ತಾರೆ. ಈ ರೀತಿಯಾಗಿ ರಜಿಯಾ ಬೇಗಂ ಏನ್ ಮಾಡ್ತಾರಪ್ಪ ಅಂತಂದ್ರೆ ದೆಹಲಿಯ ಸುಲ್ತಾನ ಪದವಿಯನ್ನ ಕಳೆದುಕೊಂಡಿದ್ದನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳು. ಆದ್ರೆ ಪುನಃ ಏನ್ ಮಾಡ್ತಾರಪ್ಪ ಅಂದ್ರೆ ರಜಿಯಾ ಬೇಗಂ ಸುಮ್ಮನೆ ಕೊಡಲ್ಲ.
ಆ ಒಂದು ಸುಲ್ತಾನ ಪದವಿಯನ್ನ, ಸುಲ್ತಾನ ಪಟ್ಟವನ್ನ, ಸಿಂಹಾಸನ ಪುನಃ ಪಡೆಯುವುದಕ್ಕೇನಪ್ಪ ಅಂದ್ರೆ ಪ್ರಯತ್ನವನ್ನ ಮಾಡ್ತಾಳೆ. ಯಾವ ರೀತಿ ಅವಳೇನಪ್ಪ ಅಂದ್ರೆ ಸಾಮ್ರಾಜ್ಯವನ್ನ ತನ್ನ ಸಿಂಹಾಸನ ಮೇಲೆ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ ಅಂತಕ್ಕಂಥ ನೋಡೋಣ. ಆ ಒಂದು ಸಂದರ್ಭದಲ್ಲಿ ಮಲಿಕ್ ಅಲ್ತುನಿಯಾ ಜೊತೆ ವಿವಾಹ ಆಗ್ತಾನೆ. ವಿದ್ಯಾರ್ಥಿಗಳೇ, ನಾವಿಲ್ಲಿ ನೋಡ್ರಿ, ಮಲಿಕ್ ಅಲ್ತುನಿಯಾನ್ ಜೊತೆ ದಂಗೆ ಅವನನ್ನು ದಮನ ಮಾಡತಕ್ಕಂಥ ಸಂದರ್ಭದಲ್ಲಿಯೇ ಹೋರಾಟ ಮಾಡುವಾಗೆ ರಜಿಯಾ ಸೆರೆ ಸಿಗ್ತಾಳೆ. ಸೆರೆ ಸಿಕ್ಕಿದ ನಂತರ ನೋಬಲ್ ವರ್ಗದವರು ಅಧಿಕಾರಿಗಳು ಏನ್ ಮಾಡ್ತಾರೆ, ಮಲಿಕ್ ಅಲ್ತುನಿಯಾನ್ಗೆ ಒಂದು ವಶಕ್ಕೆ ರಜಿಯಾವನ್ನು ನೀಡ್ತಾರೆ. ಅವಾಗ ಬಹರಾಮ್ ಶಾ ಏನ್ ಮಾಡಿದ್ದ, ಸುಲ್ತಾನ ಪಟ್ಟವನ್ನ ಇದು ಮಾಡಿದ್ದ. ಅಂದ್ರೆ ರಜಿಯಾ ಬೇಗಮಳ ಒಂದು ಪತನಕ್ಕೆ ಪ್ರಮುಖವಾಗಿ ಕಾರಣ ಆಗಿರುವ ಯಾರು, ಮಲಿಕ್ ಅಲ್ತುನಿಯಾ. ಆಮೇಲೆ ಬಹರಾಮ್ ಶಾ ದೆಹಲಿಯ ಸುಲ್ತಾನ ಆಗೋದಕ್ಕೂ ಕೂಡ ಪ್ರಮುಖ ಪಾತ್ರ ವಹಿಸಿದ ಮಲಿಕ್ ಅಲ್ತುನಿಯಾ. ಆದ್ರೆ ಈ ಮಲಿಕ್ ಅಲ್ತುನಿಯಾ ಏನಪ್ಪಾ ಅಂತಂದ್ರೆ ಮುಂದೆ ಬಹರಾಮ್ ಶಾನಿಂದ ನಿರ್ಲಕ್ಷ್ಯಕ್ಕೊಳಗಾಗ್ತಾನೆ. ಬಹರಾಮ್ ಶಾ ಏನಪ್ಪಾ ಅಂತಂದ್ರೆ ಇವನನ್ನ ಕಡೆಗಣಿಸ್ತಾನೆ. ಆ ಕಾರಣದಿಂದ ಸುಲ್ತಾನ್ ಆಗಿರ್ತಕ್ಕಂಥ ಬಹರಾಮ್ ಶಾನಿಂದ ಮಲಿಕ್ ಅಲ್ತುನಿಗೆ ಯಾವುದೇ ಲಾಭಗಳು ಆಗೋದಿಲ್ಲ. ಹಾಗಾಗಿ ಈ ಸುಲ್ತಾನ್ನಿಂದ ಅತೃಪ್ತನಾಗಿರ್ತಕ್ಕಂಥ ಅಲ್ತುನಿಯಾ ಏನ್ ಮಾಡ್ತಾನಪ್ಪ ಅಂದ್ರೆ ರಜಿಯಾ ಸುಲ್ತಾನರ ಜೊತೆ ಒಪ್ಪಂದ ಮಾಡ್ಕೋತಾರೆ. ಇಲ್ಲಿ ಚಾಣಾಕ್ಷರಣೆಯನ್ನು ಮಾಡಿರ್ತಕ್ಕಂಥ ರಜಿಯಾ ಬೇಗಂ ಇರ್ತಾಳೆ, ಮಲಿಕ್ ಅಲ್ತುನಿಯಾ ಜೊತೆ ವಿವಾಹ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಪುನಃ ಈ ಸಾಮ್ರಾಜ್ಯವನ್ನ ಮರಳಿ ಪಡೆಯೋದಕ್ಕೆ ಏನಪ್ಪಾ ಅಂದ್ರೆ ಪ್ರಯತ್ನವನ್ನ ಮಾಡ್ತಾಳೆ. ಇವರು ಇಬ್ಬರು ಒಂದು ಒಕ್ಕೂಟದ ಸೈನ್ಯ ಏನ್ ಮಾಡುತ್ತೆ ಏನಪ್ಪಾ ಅಂತಂದ್ರೆ ಬಹರಾಮ್ ಶಾನ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಒಂದು ಸೈನ್ಯ ಏನಪ್ಪಾ ಅಂತಂದ್ರೆ ಕೂಡಿಕೊಂಡು ಬಹರಾಮ್ ಶಾನ ವಿರುದ್ಧ ಹೋರಾಟಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಈ ಬಹರಾಮ್ ಶಾನ ಒಂದು ದೊಡ್ಡ ಸೈನ್ಯದ ಏನಪ್ಪಾ ಅಂದ್ರೆ ಸೋಲನ್ನು ಅಪ್ತಾರೆ. ಈ ರೀತಿಯಾಗಿ ರಜಿಯಾ ಮತ್ತು ಅಲ್ತುನಿಯಾನ ಸೈನ್ಯ ಸೋಲನ್ನು ಅಪ್ಪಿದ ತಕ್ಷಣ ಏನಪ್ಪಾ ಅಂತಂದ್ರೆ ಇವರು ಅಲ್ಲಿಂದ ಪಲಾಯನ ಮಾಡ್ತಾರೆ. ಯಾವುದೇ ಸೈನ್ಯದ ಬೆಂಬಲ ಒಂದು ಇಲ್ದೇನೆ ಏನಪ್ಪಾ ಅಂತಂದ್ರೆ ಇವರು ಒಂದು ಕಡೆ ಪಲಾಯನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೈತಾಳ್ ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ಮರದ ಕೆಳಗಡೆ ಆಶ್ರಯವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಒಂದು ದರೋಡೆಕೋರರ ಗುಂಪು ಏನ್ ಮಾಡುತ್ತೆ, ಈ ರಜಿಯಾ ಮತ್ತು ಅಲ್ತುನಿಯಾರನ್ನಪ್ಪ ಅಂದ್ರೆ ಕೊಲೆ ಮಾಡುತ್ತೆ. ಈ ರೀತಿಯಾಗಿ ರಜಿಯಾ ಬೇಗಂ ಏನಪ್ಪಾ ಅಂತಂದ್ರೆ ಕ್ರಿಶಕ 1240 ಅಕ್ಟೋಬರ್ 13 ಏನಪ್ಪಾ ಅಂತಂದ್ರೆ ಮರಣವನ್ನ ಕೊಡ್ತಾರೆ. ನೆನಪಿರುತ್ತೇವೆ, ಮರಣ ಆಗಿದ್ದು ಇವ್ರದ್ದು 1240 ಅಕ್ಟೋಬರ್ 13 ಏನಪ್ಪಾ ಅಂದ್ರೆ ಇವ್ರದ್ದೇನಪ್ಪಾ ಅಂದ್ರೆ ಒಂದು ದರೋಡೆಕೋರರ ಗುಂಪು ಏನಪ್ಪಾ ಅಂದ್ರೆ ಕೊಲೆ ಮಾಡುತ್ತೆ. ಈ ರೀತಿಯಾಗಿ ದೆಹಲಿಯ ಒಂದು ಪ್ರಪ್ರಥಮ ಚಕ್ರವರ್ತಿನಿಯಾಗಿರ್ತಕ್ಕಂಥ ರಜಿಯಾ ಬೇಗಂ ಏನಪ್ಪಾ ಅಂದ್ರೆ ಕೊನೆಯಾಗುತ್ತೆ. ಈ ರೀತಿಯಾಗಿ ಇವಳು ಒಂದು ಆಡಳಿತ ಕಾಲಾವಧಿ ಕೊನೆಯಾಗಿದ್ದನ್ನು ನಾವು ನೋಡಬಹುದು. ವಿದ್ಯಾರ್ಥಿಗಳಿಗೆ, ನಾವು ಇತಿಹಾಸದಲ್ಲಿ ರಜಿಯಾ ಬೇಗಮಳ ಸ್ಥಾನವನ್ನು ನೋಡಬೇಕಾದ್ರೆ ಬಹಳಷ್ಟು ಪ್ರಮುಖವಾದ ಸ್ಥಾನವನ್ನ ರಜಿಯಾ ಬೇಗಂ ಪಡೆದಿದ್ದಾರೆ. ಇವಳು ದೆಹಲಿಯ ಒಂದು ಸಿಂಹಾಸನದಲ್ಲಿರತಕ್ಕಂಥ ಏಕೈಕ ಮುಸ್ಲಿಂ ಮಹಿಳೆ. ಹಾಗಾಗಿ ಇವಳು ಏನಪ್ಪಾ ಅಂತಂದ್ರೆ ಬಹಳಷ್ಟು ಪ್ರಮುಖವಾದ ಸ್ಥಾನವನ್ನ ಇತಿಹಾಸದಲ್ಲಿ ಪಡೆದಿದ್ದಾರೆ. ಒಬ್ಬ ರಾಜನಾಗಿ ಅಥವಾ ಸುಲ್ತಾನಾಗಿ ಇರಬೇಕಿರ್ತಕ್ಕಂತಹ ಎಲ್ಲಾ ಗುಣಗಳು ಮತ್ತು ಅರ್ಹತೆಯನ್ನ ರಜಿಯಾ ಬೇಗಂ ಹೊಂದಿದ್ರು. ತನ್ನ ಪ್ರತಿಭೆಯನ್ನ ಅರಿತಿರ್ತಕ್ಕಂಥ ಇವಳ ಪ್ರತಿಭೆಯನ್ನ ನೋಡಿಕೊಂಡ್ಬಿಟ್ಟು ಇಲ್ತಮಷ್ ಮಾಡಿದ್ದನ್ನ ಇವಳನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿದ್ರು. ರಜಿಯಾ ಬೇಗಮು ತನ್ನ ಅಪ್ರತಿಮ ಸಾಹಸ ಮತ್ತು ಅಸಾಮಾನ್ಯ ಪ್ರತಿಭೆ, ಇವಳ ಚಾಣಾಕ್ಷತೆಯನ್ನು ನೋಡ್ಕೊಂಡ್ಬಿಟ್ಟು ಇಲ್ತಮಷ್ ಏನ್ ಮಾಡಿದ್ದ, ಉತ್ತರಾಧಿಕಾರಿ ನೇಮಕ ಮಾಡಿದ್ದ. ಇವಳು ತನ್ನ ಚಾಣಾಕ್ಷ ನೀತಿ ಮತ್ತು ಪ್ರತಿಭೆಯ ಒಂದು ಹೊಂದಿರತಕ್ಕಂಥ ಇವಳು ಏನ್ ಮಾಡಿದ ಅಂದ್ರೆ ದೆಹಲಿಯ ಸಿಂಹಾಸನವನ್ನು ಅಲಂಕರಿಸಿ ಅನೇಕ ಒಂದು ದಂಗೆಗಳನ್ನು ದಮನ ಮಾಡಿ ಯಶಸ್ವಿ ದಿಗ್ವಿಜಯವನ್ನು ಸಾಧಿಸಿ ಏನ್ ಮಾಡ್ತಾಳೆ, ಯಶಸ್ವಿಯಾಗಿ 4 ವರ್ಷಗಳ ಕಾಲವನ್ನು ಏನಪ್ಪಾ ಅಂದ್ರೆ ಆಡಳಿತವನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ವಿ ವಿದ್ಯಾರ್ಥಿಗಳೇ. ಇವಳು ತನ್ನ ಕಾಲಾವಧಿಯಲ್ಲಿ ಪುರುಷರಂತೆ ವೇಷ ಧರಿಸಿ ಪುರುಷರಂತೆ ಏನಪ್ಪಾ ಅಂದ್ರೆ ವಸ್ತ್ರವನ್ನು ತೋಡ್ಕೊಂಡು ಏನಪ್ಪಾ ಅಂತಂದ್ರೆ ಯಶಸ್ವಿಯಾಗಿ ಆಡಳಿತವನ್ನು ಮಾಡ್ತಾ ಇದ್ಲು. ಜೊತೆಗೆ ದಂಗೆಯ ದಮನದಲ್ಲಿ ಅಥವಾ ಕದನಗಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪುರುಷರಂತೆ ವೇಷವನ್ನು ಉಟ್ಟುಕೊಂಡು ಏನಪ್ಪಾ ಅಂದ್ರೆ ಹೋರಾಟಕ್ಕೆ ಹೋಗ್ತಾ ಇದ್ಳು. ಅಂತಹ ಅಪ್ರತಿಮ ಸಾಹಸಿಯಾಗಿರ್ತಕ್ಕಂಥ ರಜಿಯಾ ಬೇಗಂಗಳು ಭಾರತ ಇತಿಹಾಸದಲ್ಲಿ ಒಂದು ಪ್ರಸಿದ್ಧ ಸ್ಥಾನವನ್ನು ಅವರು ಪಡೆದಿದ್ದಾರೆ. ಒಂದು ಗುಲಾಮ ಮನೆತನದ ಇತಿಹಾಸವನ್ನು ನೋಡಿದಾಗ ನಾವು ಪ್ರಸಿದ್ಧ ಅರಸರಂತಂದ್ರೆ ಐಬಕ್, ಇಲ್ತಮಷ್ ಮತ್ತು ಬಲ್ಬನ್ ನೋಡ್ತೀವಿ. ಈ ಮೂವರನ್ನ ಬಿಟ್ಟರೆ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಉಳಿದವರಿಗೆ ಅರಸರಿಗಿಂತ ಉತ್ತಮವಾಗಿರ್ತಕ್ಕಂಥ ಸುಲ್ತಾನರು ಯಾರು ಅಲಂಕರಿದ್ರಂದ್ರೆ ಅದು ರಜಿಯಾ ಬೇಗಂ ಅಂತ ಹೇಳ್ಬೋದು. ಶೂರಳು, ನ್ಯಾಯಪ್ರಿಯಳು ಕೂಡ ಮತ್ತು ಪಂಡಿತರ ಪೋಷಕಳು ಆಗಿರ್ತಕ್ಕಂಥ ರಜಿಯಾ ಬೇಗಮು ಕೇವಲ ಸ್ತ್ರೀ ಆಗಿರೋ ಕಾರಣದಿಂದ ಏನಪ್ಪಾ ಅಂತಂದ್ರೆ ಬಹಳಷ್ಟು ಬೇಗ ಏನಪ್ಪಾ ಅಂದ್ರೆ ಸಿಂಹಾಸನ ಪಟ್ಟಣದಿಂದ ಕೆಳಗಿಳಿದು ಅವಳ ಪತನವನ್ನು ಕಾಣಬೇಕಾಗಿತ್ತು ವಿದ್ಯಾರ್ಥಿಗಳೇ. ಇವಳ ಒಂದು ಸ್ಥಾನದ ಕುರಿತು, ಇತಿಹಾಸದ ಸ್ಥಾನದ ಕುರಿತು
ಆಗಿನ ಸಮಕಾಲೀನ ಇತಿಹಾಸಕಾರರಾಗಿರ್ತಕ್ಕ ಮಿನಾಜು ಸಿರಾಜ್ ಬಹಳಷ್ಟು ಏನಪ್ಪಾ ಅಂದ್ರೆ ವಿವರವಾಗಿ ಉಲ್ಲೇಖ ಮಾಡ್ತಾರೆ. ರಜಿಯಾ ಆಳ್ವಿಕೆ ಮಾಡಿದ್ದು ಕೇವಲ 3 ವರ್ಷ 6 ತಿಂಗಳು ಮತ್ತು 6 ದಿನಗಳು ಮಾತ್ರ. ಆಕೆ ಪ್ರಸಿದ್ಧ ರಾಣಿ, ತೀಕ್ಷ್ಣಮತಿ, ನಿಷ್ಪಕ್ಷಪಾತಿ, ಉಪಕಾರಿ, ಕವಿಜನಪೋಷಿತೆ ಮತ್ತು ನ್ಯಾಯವಾದಿಯಾಗಿದ್ದಳು ಅಂತಕ್ಕಂಥ ರೀತಿ ಏನಪ್ಪಾ ಅಂದ್ರೆ ಸಮಕಾಲೀನ ಇತಿಹಾಸಕಾರರಾಗಿದ್ದ ಮಿನಾಜು ಸಿರಾಜ್ ಉಲ್ಲೇಖ ಮಾಡ್ತಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಇತಿಹಾಸಕಾರರಾಗಿರ್ತಕ್ಕಂಥ ಫೆರಿಸ್ತಾ ಕೂಡ ಏನಪ್ಪಾ ಅಂದ್ರೆ ಇವಳ ಬಗ್ಗೆ ವರ್ಣಿಸ್ತಾರೆ. ರಜಿಯಾ ಬಹಳ ಪ್ರತಿಭಾವಂತನಾಗಿದ್ದಳು. ಆಕೆ ಕುರಾನ್ ಅನ್ನು ಸ್ಪಷ್ಟವಾಗಿ ಏನಪ್ಪಾ ಅಂದ್ರೆ ಉಚ್ಚರಿಸಿ ಪಡಿಸ್ತಾ ಇದ್ದಳು. ತನ್ನ ತಂದೆ ಜೀವಂತನಾಗಿದ್ದಾಗಲೇ ಸರ್ಕಾರದ ವ್ಯವಹಾರಗಳಲ್ಲಿ ಭಾಗವಹಿಸುತ್ತಿದ್ದಳು. ರಜಿಯಾಳು ತನ್ನ ಶತ್ರುಗಳ ವಿರುದ್ಧ ಸ್ವತಃ ಸೈನ್ಯವನ್ನು ತೆಗೆದುಕೊಂಡು ಹೋಗುತ್ತಿದ್ದಳು. ತನ್ನ ವಸ್ತ್ರವನ್ನು ಮತ್ತು ಪರ್ದಾವನ್ನು ತ್ಯಜಿಸಿ ಪುರುಷ ವೇಷ ಧರಿಸಿ ಬಹಿರಂಗ ದರ್ಬಾರ್ನಲ್ಲಿ ಕುಳಿತು ಸ್ವಸಾಮರ್ಥ್ಯದಿಂದ ರಾಜ್ಯದ ವ್ಯವಹಾರಗಳನ್ನು ನಿರ್ವಹಿಸುತ್ತಿದ್ದಳು. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿ ನಾವು ಮಿನಾಜು ಸಿರಾಜ್ ಮತ್ತು ಫೆರಿಸ್ತಾ ಇತಿಹಾಸಕಾರ ವರ್ಣಿಸಿರುವಂತೆ ಬಹಳಷ್ಟು ಏನಪ್ಪಾ ಅಂತಂದ್ರೆ ತನ್ನ ಸ್ವಸಾಮರ್ಥ್ಯದಿಂದ ರಾಜ್ಯದ ವ್ಯವಹಾರವನ್ನು ನಿರ್ವಹಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ರೀತಿಯಾಗಿ ಭಾರತದ ಇತಿಹಾಸದಲ್ಲಿ ಏನಪ್ಪಾ ಅಂತಂದ್ರೆ ಮಧ್ಯಕಾಲ ಭಾರತ ಇತಿಹಾಸದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಏಕೈಕ ಆಡಳಿತಗಾರ್ತಿ ಯಾರಂತಂದ್ರೆ ರಜಿಯಾ ಬೇಗಮು ಭಾರತ ಇತಿಹಾಸದಲ್ಲಿ ಪ್ರಸಿದ್ಧ ಸ್ಥಾನವನ್ನು ಪಡೆದಿದ್ದಾರೆ. ಇಲ್ಲಿವರೆಗೆ ನಾವು ರಜಿಯಾ ಬೇಗಂಗಳ ಪರಿಚಯ, ಅವಳ ಸಾಧನೆ ಮತ್ತು ಅವಳ ಪತನ, ಇತಿಹಾಸದಲ್ಲಿ ಅವರ ಸ್ಥಾನವನ್ನು ಕುರಿತನಪ್ಪ ಅಂದ್ರೆ ಅಧ್ಯಯನ ಮಾಡಿರುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಗ್ರಂಥಗಳ ಒಂದು ಅಧ್ಯಯನವನ್ನು ಮಾಡಿರಿ. ಧನ್ಯವಾದಗಳು.